ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು 10th ಸ್ಟ್ಯಾಂಡರ್ಡು ಚಾಪ್ಟರ್ 2 ಆಗಿರುತ್ತೆ. ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಒಬ್ಬ ವ್ಯಕ್ತಿ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ಅವನಿಗೆ ಈ ಕೆಳಗಿನ ಯಾವ ವಸ್ತುವನ್ನು ನೀಡುವಿರಿ? ಆಪ್ಷನ್: ರಾಗಿ ಮುದ್ದೆ, ಅನ್ನ ಸಾಂಬಾರ್, ಲಿಂಬೆ ರಸ ಪ್ಲಸ್ ಉಪ್ಪು, ಮೇಲಿನ ಎಲ್ಲವು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ, ಅತಿಯಾದ ಆಹಾರ ಸೇವನೆಯಿಂದ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ಅವನಿಗೆ ಕೊಡಬಹುದಾದಂಥ ಒಂದು ವಸ್ತು ಅಂತ ಹೇಳಿದರೆ ಅದು ಆಪ್ಷನ್ ಸಿ, ಲಿಂಬೆ ರಸ ಮತ್ತು ಉಪ್ಪಾಗಿರುತ್ತೆ. ಸೊ ಇಲ್ಲಿ ರಾಗಿ ಮುದ್ದೆ ಬರೋದಿಲ್ಲ, ಅನ್ನ ಸಾಂಬಾರು ಇದೆಲ್ಲ ಅಜೀರ್ಣತೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಲಿಂಬೆ ರಸ ಪ್ಲಸ್ ಉಪ್ಪು, ಇದರ ಜೊತೆಗೆ ನೋಡ್ತಾ ಹೋದರೆ ವಿನೇಗರ್ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ವಿನೇಗರ್ನ ಯೂಸ್ ಮಾಡ್ತೀವಿ, ಲಿಂಬೆ ರಸನ ಯೂಸ್ ಮಾಡ್ತೀವಿ, ಆ್ಯಂಡ್ ಅಡುಗೆ ಸೋಡಾವನ್ನು ಯೂಸ್ ಮಾಡ್ತೀವಿ. ಅಡುಗೆ ಸೋಡಾ ದ್ರಾವಣ, ಲಿಂಬೆ ರಸ, ವಿನೇಗರ್. ಸೊ ಇದನ್ನು ಯೂಸ್ ಮಾಡಿಕೊಂಡು ಆಮ್ಲೀಯತೆಯನ್ನು ಕಮ್ಮಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಪ್ರಶ್ನೆ ಹೇಗಿದೆ, ಇವುಗಳಲ್ಲಿ ಯಾವುದು ನೈಸರ್ಗಿಕ ಸೂಚಕವಾಗಿದೆ? ಅರಿಶಿಣ, ಮೀಥೈಲ್ ಆರೆಂಜ್, ಪೆನಾಪ್ಥಲಿನ್ ಯಾವುದು ಅಲ್ಲ? ಉತ್ತರ ಆಪ್ಷನ್ ಎ, ಅರಿಶಿಣ. ನೋಡಿ ಸ್ನೇಹಿತರೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ನೋಡ್ತಾ ಹೋದಾಗ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತೆ ಮತ್ತು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಕ್ಕಂಥದ್ದು ನಾವು ಆಮ್ಲಗಳಲ್ಲಿ ನೋಡ್ತಾ ಹೋಗ್ತೀವಿ. ಪ್ರತ್ಯಾಮ್ಲಗಳಂತ ಹೇಳಿದಾಗ ಕಹಿ ರುಚಿಯನ್ನು ಹೊಂದಿದ್ದು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತಕ್ಕಂಥದ್ದನ್ನ ಪ್ರತ್ಯಾಮ್ಲಗಳು ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿ ಇದೆ, ಇಲ್ಲಿ ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕವಾಗಿರುತ್ತೆ. ಮತ್ತೊಂದು ಇಂತಹ ಸೂಚಕವೆಂದರೆ ಅದೊಂದು ಅರಿಶಿಣ. ಸೊ ಹಾಗಾಗಿ ನೀವೇನು ಮಾಡಬಹುದು ಅಂತ ಹೇಳಿದರೆ, ಇಲ್ಲಿ ಅರಿಶಿಣ ಪ್ಲಸ್ ಕೊಟ್ಟಿರ್ತಕ್ಕಂಥ ಅರಿಶಿಣ ಆ್ಯಂಡ್ ಲಿಟ್ಮಸ್ ಅಂತ ಏನಿದೆಯೋ ಈ ಒಂದು ಲಿಟ್ಮಸ್ ಮತ್ತು ಅರಿಶಿಣ ಎರಡೂ ಸಹ ಒಂದು ನೈಸರ್ಗಿಕ ಸೂಚಕಗಳನ್ನ ನಾವು ತಗೊಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು, ಬಿಳಿ ಬಟ್ಟೆಯ ಮೇಲಿನ ಸಾರಿನ ಕಲೆಯು ಪ್ರತ್ಯಾಮ್ಲ ಗುಣವುಳ್ಳ ಸಾಬೂನಿಂದ ಉಜ್ಜಿದಾಗ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುವುದನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಕಂದು ಬಣ್ಣ ಏನು ಬರುತ್ತೋ ಅದನ್ನು ಬಟ್ಟೆಯನ್ನು ಸಾಕಷ್ಟು ನೀರಿಂದ ತೊಳೆದಾಗ ಅದು ಪುನಃ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಪರೀಕ್ಷಿಸಲು ಮೀಥೈಲ್ ಆರೆಂಜ್, ಪೆನಾಪ್ಥಲಿನ್ಗಳಂತಹ ಸಂಶ್ಲೇಷಿತ ಸೂಚಕಗಳನ್ನು ಬಳಸಬಹುದಾಗಿರುತ್ತೆ. ಅಂದರೆ ಸ್ನೇಹಿತರೆ, ಇಲ್ಲಿ ಲಿಟ್ಮಸ್ ಮತ್ತು ಅರಿಶಿಣ ಇದೆರಡು ಏನಿದೆಯೋ ಇದನ್ನು ನೈಸರ್ಗಿಕ ಸೂಚಕ ಅಂತ ಕರಿತೀವಿ. ಆ್ಯಂಡ್ ಅದೇ ರೀತಿ ಮೀಥೈಲ್ ಆರೆಂಜ್ ಮತ್ತು ಪೆನಾಪ್ಥಲಿನ್ಗಳಂತಹ ಈ ಒಂದು ವಸ್ತುಗಳನ್ನು ಸಂಶ್ಲೇಷಿತ ಸೂಚಕಗಳು ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ನ ನೋಡ್ತಾ ಹೋದಾಗ ಇಲ್ಲಿ ಅರಿಶಿಣವನ್ನು ನೈಸರ್ಗಿಕ ಅಂತ ತಗೊಳ್ತೀವಿ, ಮೀಥೈಲ್ ಆರೆಂಜ್ ಮತ್ತು ಫಿನಾಪ್ಥಲಿನ್ ಸಂಶ್ಲೇಷಿತ ಸೂಚಕ ಅಂತ ತಗೊಳ್ತೀವಿ. ಎಕ್ಸಾಮ್ಸಲ್ಲಿ ಇದನ್ನಾದರೂ ಕೇಳ್ಬೋದು ಅಥವಾ ಅದನ್ನಾದರೂ ಕೇಳ್ಬೋದು. ನೈಸರ್ಗಿಕ ಅಂತನಾದರೂ ಕೇಳ್ಬೋದು ಅಥವಾ ಈ ಒಂದು ಸಂಶ್ಲೇಷಿತ ಸೂಚಕ ಯಾವುದು ಅಂತನಾದರೂ ಸಹ ಕೇಳಬಹುದಾಗುತ್ತೆ. ಅರಿಶಿಣ ಜೊತೆಗೆ ನೀವು ಲಿಟ್ಮಸನ್ನು ಸಹ ತಗೊಳ್ತಾ ಹೋಗಿ, ಲಿಟ್ಮಸ್. ಓಕೆ, ಸೊ ಆ್ಯಂಡ್ ನೆಕ್ಸ್ಟು ಮುಂದಿನ ಪ್ರಶ್ನೆ ಇದೆ, ಸೇಮ್ ಇದೆ ನೋಡಿ. ಇವುಗಳಲ್ಲಿ ಯಾವುದು ಸಂಶ್ಲೇಷಿತ ಸೂಚಕವಾಗಿದೆ? ಯಾವುದಾದ್ರು ಬರುತ್ತೆ ಅಂತ ಹೇಳಿದಾಗ ಈಗ ಮೀಥೈಲ್ ಆರೆಂಜ್ ಪ್ಲಸ್ ಪೆನಾಪ್ಥಲಿನ್ ಅಂತಕ್ಕಂಥದ್ದು ಪಿನಾಪ್ಥಲಿನ್. ಓಕೆ, ಸೊ ಇದೆರಡು ಏನಾಗುತ್ತೆ, ಸಂಶ್ಲೇಷಿತ ಸೂಚಕವಾಗಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಅರಿಶಿಣ ಬರಲ್ಲ, ಸೋಡಿಯಂ ಕ್ಲೋರೈಡ್ ಬರೋದಿಲ್ಲ, ಆ್ಯಂಡ್ ಮೆಣಸು ಸಹ ಬರೋದಿಲ್ಲ. ಹೌದಾ? ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಲಿಟ್ಮಸ್ ದ್ರಾವಣ ಒಂದು ನೇರಳೆ ರಂಗು ಅಂದರೆ ನೇರಳೆ ಬಣ್ಣದಲ್ಲಿ ಇರ್ತಕ್ಕಂಥ ಒಂದು ಇದು ಲಿಟ್ಮಸ್ ದ್ರಾವಣ ಅಂತಕ್ಕಂಥ ಇದನ್ನು ಥ್ಯಾಲೋಫೈಟಾ ಸಸ್ಯವರ್ಗಕ್ಕೆ ಸೇರಿದಂಥ ಕಲ್ಲು ಹೂವಿನಿಂದ ಪಡೆಯಲಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟು. ಲಿಟ್ಮಸ್ ದ್ರಾವಣವನ್ನು ಯಾವುದರಿಂದ ಪಡೆಯಲಾಗುತ್ತೆ ಅಥವಾ ಯಾವುದು ಸಸ್ಯವರ್ಗಕ್ಕೆ ಸೇರಿದಂಥ ಒಂದು ಸಸ್ಯ ಅಂತ ಕೇಳಬಹುದಾಗುತ್ತೆ ಸ್ನೇಹಿತರೆ. ಥ್ಯಾಲೋಫೈಟ್ ಸಸ್ಯವರ್ಗಕ್ಕೆ ಸೇರಿದಂಥ ಒಂದು ಕಲ್ಲು ಹೂವಿನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಈ ಒಂದು ಲಿಟ್ಮಸ್ ದ್ರಾವಣವಾಗಿರುತ್ತದೆ. ಸಾಮಾನ್ಯವಾಗಿ ಸೂಚಕದಂತೆ ಬಳಸಲಾಗುತ್ತದೆ. ಸೊ ಅದನ್ನು ನೋಡಿದ್ವಿ ಅಲ್ವಾ, ನೈಸರ್ಗಿಕ ಸೂಚಕ ಅಂತ ಏನು ಹೇಳಿದ್ವಿ. ಸೂಚಕ ಮೀನ್ಸ್ ಅದನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಲಿಟ್ಮಸ್ ದ್ರಾವಣವು ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯವೋ ಅಲ್ಲದಿದ್ದಾಗ ಅದರ ಬಣ್ಣ ನೇರಳೆಯಾಗಿರುತ್ತದೆ. ಅಂದರೆ ಲಿಟ್ಮಸ್ ದ್ರಾವಣ ಯಾವಾಗಲೂ ನೇರಳೆ ಬಣ್ಣದಲ್ಲಿರುತ್ತೆ. ಅದು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಅಂತ ಹೋದಾಗ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೆಂಪು ಕ್ಯಾಬೇಜ್ ಎಲೆಗಳಾಗಿರ್ಬೋದು, ಅರಿಶಿಣ ಆಗಿರ್ಬೋದು, ಹೈಡ್ರಾಂಜಿಯಾ, ಪಿಟುನಿಯಾ ಮತ್ತು ಜೆರೇನಿಯಂ ಅಂತಹ ಕೆಲವು ಹೂವಿನ ಬಣ್ಣ ದಳಗಳಂತಹ ಅನೇಕ ನೈಸರ್ಗಿಕ ವಸ್ತುಗಳು ಈ ಇದಕ್ಕೆ ಸೇರಲ್ಪಡುತ್ತಂತೆ. ಇವುಗಳು ದ್ರಾವಣದಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲದ ಅಸ್ತಿತ್ವವನ್ನು ಸೂಚಿಸ್ತಕ್ಕಂಥದ್ದು ಒಂದು ಸೂಚಕಗಳಾಗಿರುತ್ತವೆ. ನಾವು ಆಲ್ರೆಡಿ ಹೇಳಿದ್ವಿ, ಇಲ್ಲಿ ನಾವು ಏನು ಲಿಟ್ಮಸ್ ಅಂತಕ್ಕಂಥದ್ದಾಗಿರ್ಬೋದು, ಅರಿಶಿಣ ಅಂತಕ್ಕಂಥದ್ದಾಗಿರ್ಬೋದು, ಆ್ಯಂಡ್ ಇಲ್ಲಿ ನೋಡ್ತಾ ಹೋದಾಗ ಏನೋ ನೋಡಿದ್ವಲ್ವ, ಸೊ ಇದನ್ನೆಲ್ಲ ನಾವು ಸೂಚಕ ಅಂತ ಕರಿದ್ವಿ. ಅದರ ಜೊತೆಗೆ ನಾವು
ಕೆಂಪು ಕ್ಯಾಬೇಜ್ ಎಲೆಗಳು ಸಹ ಬಳಸ್ತಕ್ಕಂಥದ್ದಾಗಿದೆ. ಅರಿಶಿಣವನ್ನು ಸಹ ಬಳಸ್ತಾರೆ. ಹೈಡ್ರಾಂಜಿಯಾ ಅಂತಕ್ಕಂಥದ್ದು, ಪೆಟುನಿಯಾ, ಜೆರೇನಿಯಂ ಅಂತಹ ಕೆಲವೊಂದಷ್ಟು ಹೂವಿನ ದಳಗಳನ್ನು ಸಹ ಈ ಒಂದು ಆಮ್ಲ ಅಥವಾ ಪ್ರತ್ಯಾಮ್ಲ ಅಂತಕ್ಕಂಥದ್ದು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಆಮ್ಲ ಪ್ರತ್ಯಾಮ್ಲ ಸೂಚಕಗಳು ಅಥವಾ ಸರಳವಾಗಿ ಸೂಚಕಗಳು ಅಂತ ಕರಿತಾ ಹೋಗ್ತಾರೆ. ಓಕೆ, ಸೊ ಇಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಳ್ಳಿ. ಸೂಚಕಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಸಹ ಇನ್ಕ್ಲೂಡ್ ಆಗುತ್ತೆ. ಲಿಟ್ಮಸ್ ಆಗಿರ್ಬೋದು, ಅರಿಶಿಣ ಆಗಿರ್ಬೋದು, ಹೈಡ್ರಾಂಜಿಯಾ, ಪೆಟುನಿಯಾ, ಇದೆಲ್ಲ ಸಹ ಸೂಚಕಗಳಲ್ಲಿ ಬರುತ್ತೆ. ಸೊ ಅದರಲ್ಲಿ ಎರಡು ಡಿವೈಡ್ ಆಗ್ತಾ ಹೋಗುತ್ತೆ. ಒಂದು ನೈಸರ್ಗಿಕ ಸೂಚಕ, ಮತ್ತೊಂದು ಸಂಶ್ಲೇಷಿತ ಸೂಚಕ ಅಂತಕ್ಕಂಥದ್ದು. ಓಕೆ, ಸೊ ನೀವು ನೋಡ್ತಾ ಹೋಗಿ, ಇಷ್ಟು ಸಹ ಅರ್ಥ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಒಂದು ಅನಿಲವನ್ನು ಸುಣ್ಣದ ತಿಳಿ ನೀರಿಗೆ ಹಾಯಿಸಿದಾಗ ಸುಣ್ಣದ ನೀರು ಹಾಲಿನಂಥ ಬಣ್ಣಕ್ಕೆ ತಿರುಗಿದರೆ ಹಾಯಿಸಿದ ಆ ಅನಿಲ ಏನಾಗಿರುತ್ತದೆ? ಒಂದು ಅನಿಲವನ್ನು ಸುಣ್ಣದ ತಿಳಿ ನೀರಿಗೆ ಹಾಕ್ತಾರೆ, ಆ ಒಂದು ಸುಣ್ಣದ ನೀರೇನಾಗುತ್ತೆ, ಹಾಲಿನಂಥ ಬಣ್ಣಕ್ಕೆ ತಿರುಗುತ್ತೆ. ಹಾಗಾದರೆ ಅದಕ್ಕೆ ಮಿಕ್ಸ್ ಮಾಡ್ತಕ್ಕಂಥ ಒಂದು ಅನಿಲ ಯಾವುದು? ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಯಾವುದು ಅಲ್ಲ. ಸೊ ನೋಡಿ ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ NO2ನ ಅಥವಾ SO2ನ, ಕಾರ್ಬನ್ ಡೈಆಕ್ಸೈಡ್ CO2 ಯಾವುದನ್ನು ಮಿಶ್ರಣ ಮಾಡಿದ್ರೆ ಸುಣ್ಣದ ನೀರು ಹಾಲಿನ ಬಣ್ಣಕ್ಕೆ ಸೊ ಆಲ್ಮೋಸ್ಟ್ ಸುಣ್ಣದ ನೀರು ಹಾಲಿನಂತಲೇ ಸಹ ಇರ್ತಕ್ಕಂಥದ್ದು. ಬಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸುಣ್ಣದ ನೀರಿಗೆ ನೀವು ಅರಿಶಿಣನ ಹಾಕಬಹುದು. ಅರಿಶಿಣ ಹಾಕಿದಾಗ ಏನಾಗುತ್ತೆ, ಅದು ರೆಡ್ ಕಲರ್ ಬರುತ್ತೆ, ವೈಟ್ ಕಲರ್ ಬರಲ್ಲ. ಸೊ ಅದೇ ರೀತಿ ನೀವು ನೈಟ್ರೋಜನ್ ಡೈಆಕ್ಸೈಡ್ ಅಥವಾ ಸಲ್ಫರ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ನೀವು ಹಾಕಿದ್ರೆ, ಯಾವ ಒಂದು ಹಾಕಿದ್ರೆ ಸುಣ್ಣದ ನೀರು ಸುಣ್ಣದ ಹಾಲಿನಂತೆಯೇ ವೈಟ್, ದಟ್ ಮೀನ್ಸ್ ಬಿಳಿ ಬಣ್ಣದಲ್ಲೇ ಇರುತ್ತೆ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಕಾರ್ಬನ್ ಡೈಆಕ್ಸೈಡ್, CO2 ಏನಿದೆಯೋ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಆಗಿರುತ್ತೆ. NaOH ಪ್ಲಸ್ HCl ಈಕ್ವಲ್ಸ್ NaCl ಪ್ಲಸ್ H2O. ಈ ರಾಸಾಯನಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ತಟಸ್ಥೀಕರಣ ಕ್ರಿಯೆ ಬರುತ್ತಾ, ಆಮ್ಲೀಯ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಪ್ರಕ್ಷೇಪಣ ಕ್ರಿಯೆ. ಸ್ನೇಹಿತರೆ NaOH ಅಂತಕ್ಕಂಥ ನೋಡ್ತಾ ಹೋದರೆ OH ಅಂತಕ್ಕಂಥದ್ದು ಒಂದಿದೆ, ಪ್ಲಸ್ H ಇದೆ, ಹೌದಲ್ವಾ? ಸೊ ನೋಡಿ ಇಲ್ಲಿ ಆನ್ಸರ್ ಆಪ್ಷನ್ ಎ ಅಂತ ಕೊಟ್ಬಿಡ್ತೀನಿ. ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡ್ತಾ ಹೋದರೆ ನೋಡಿ, ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಎರಡನ್ನೂ ಸಹ ನಾವು ಬೇಸ್ ಮಾಡಿದಾಗ ನಮಗೆ ಬರ್ತಕ್ಕಂಥ ತಟಸ್ಥೀಕರಣ ಕ್ರಿಯೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ನಿಮಗೆ ಬೆಸ್ಟ್ ಎಕ್ಸಾಂಪಲು ಈಗ ಏನಂತ ಹೇಳಿದ್ರೆ, ಫಸ್ಟ್ ಒಂದು ಕ್ವಶನ್ ನೋಡಿದ್ವಿ ನಾವು, ಒಬ್ಬ ವ್ಯಕ್ತಿಗೆ ಆಹಾರ ಏನು ಜಾಸ್ತಿ ಆಗಿರೋ ಅಥವಾ ಜೀರ್ಣ ಆಗಲಿಲ್ಲ ಅಂದರೆ ನಾವೆಲ್ಲ ಏನು ಕೊಡ್ತೀವಿ, ವಿನೆಗರ್ ಕೊಡಬಹುದು ಅಥವಾ ಈ ಒಂದು ನಿಂಬೆ ರಸ ಕೊಡಬಹುದು. ಏನಕ್ಕೆ ಅಂದರೆ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಎರಡೂ ಸಹ ಈಕ್ವಲ್ ಮಾಡ್ತಕ್ಕಂಥ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಅಂದರೆ ಇಲ್ಲಿ ಆಮ್ಲ ಅಂತಕ್ಕಂಥದ್ದು ಏನಿರುತ್ತೋ ಇದು ಹೆಚ್ಚಿಂದ ಶುರು ಆಗ್ತಕ್ಕಂಥದ್ದು, ಪ್ರತ್ಯಾಮ್ಲ ಬಂದು OHನ ಶುರುವಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, H ಅಂತಕ್ಕಂಥದ್ದು ಯಾವುದಿದೆ, ಇಲ್ಲಿದೆ HCl, ಇದು ಆಮ್ಲ ಬರುತ್ತೆ, ಇದು OH ನೋಡಿ, ಇದು ಪ್ರತ್ಯಾಮ್ಲ. ಓಕೆ, ಸೊ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಗಿವ್ಸ್ ರೆಸ್ಟ್ ನೋಡಿ, ಇದು ಲವಣ ಸಾಲ್ಟ್ ಅಂತ ಹೇಳ್ತೀವಿ, ಪ್ಲಸ್ ನೀರು. ಇದನ್ನು ನಾವು ತೋರಿಸ್ತಕ್ಕಂಥ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತೀವಿ. ಅಂದರೆ ಆ್ಯಸಿಡ್ ಪ್ಲಸ್ ಬೇಸ್ ಎರಡೂ ಸಹ ಇನ್ಕ್ಲೂಡ್ ಆಗಿ ಇಲ್ಲಿ ತಟಸ್ಥೀಕರಣ ಕ್ರಿಯೆ ಆಗ್ತಕ್ಕಂಥದ್ದು. ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಗಿವ್ಸ್ ರೆಸ್ಟ್ ಲವಣ ಪ್ಲಸ್ ನೀರು, ಅಲ್ಲಿ H2O ನೀರು ಸಹ ಫಾರ್ಮೇಟ್ ಆಗ್ತಕ್ಕಂಥದ್ದು, ಅದ್ರ ಜೊತೆಗೆ ಲವಣ ಫಾರ್ಮೇಟ್ ಆಗುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಒಂದು ಆ್ಯಸಿಡ್ ಬರುತ್ತೆ, ಒಂದು ಬೇಸ್ ಬರುತ್ತೆ. ಸೊ ಆ್ಯಸಿಡ್ ಅಂತಕ್ಕಂಥದ್ದು ಏನಿದೆಯೋ ಅದು H ಮತ್ತು OH ಬೇಸ್ ಅಂತಕ್ಕಂಥದ್ದು ಶುರು ಆಗ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಆಪ್ಷನ್ ಎ, ತಟಸ್ಥೀಕರಣ ಕ್ರಿಯೆ. ನೆಕ್ಸ್ಟ್, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಈ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನ ನೋಡ್ತಾ ಹೋದರೆ ಸ್ನೇಹಿತರೆ, ನೀರಂತ ಹೇಳಿದಾಗ ನಮಗೆ ಬರ್ತಕ್ಕಂಥದ್ದೇನು, H2O, ಹೌದಲ್ವಾ? ಹಾಗಾಗಿ NaCl ಅಥವಾ Mg2 ಅಥವಾ SO4 ಇದೆಲ್ಲ ಇದಕ್ಕೆ ಇನ್ಕ್ಲೂಡ್ ಆಗೋದಿಲ್ಲ. H ಅಂತಕ್ಕಂಥ ನೀರಿಗೆ ಬರ್ತಕ್ಕಂಥ OH ಏನಿದೆಯೋ H2O ಇದರಲ್ಲಿ ಬರ್ತಕ್ಕಂಥ ಅಯಾನುಗಳಾಗಿರುತ್ತೆ. ಇದನ್ನು ನೋಡ್ತಾ ಹೇಳ್ಬಹುದು ಆಪ್ಷನ್ ಎ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದರೆ, ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ. ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಆ್ಯಂಡ್ ಈ ಪ್ರಕ್ರಿಯೆಯನ್ನು ನಾವು ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯಲಾಗುತ್ತೆ, ಮತ್ತು ಇವುಗಳನ್ನು ಸಾರರಿಕ್ತ ಆಮ್ಲ ಅಥವಾ ಸಾರರಿಕ್ತ ಪ್ರತ್ಯಾಮ್ಲ ಎಂದು ಕರೆಯಲಾಗುತ್ತದೆ. ಯಾವುದಂತ ಹೇಳಿದರೆ, ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿ ಅಯಾನುಗಳ ಸಾರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂತ ಒಂದು ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯಲಾಗುತ್ತದೆ. ಆ್ಯಂಡ್ ನೆಕ್ಸ್ಟು,
ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫರಿಕ್ ಆಮ್ಲವನ್ನು ನೀರಿನೊಂದಿಗೆ ಸೇರಿಸುವಾಗ ನಿರಂತರ ಕಲಸುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು, ಏಕೆಂದರೆ ಈ ರಾಸಾಯನಿಕ ಕ್ರಿಯೆ ಅಂತರುಷ್ಣಕವಾಗಿರುತ್ತದೆ. ಈ ರಾಸಾಯನಿಕ ಕ್ರಿಯೆ ಬಹಿರುಷ್ಣಕವಾಗಿರುತ್ತದೆ. ಆಮ್ಲವನ್ನು ತಕ್ಷಣ ನೀರಿಗೆ ಹಾಕಿದರೆ ಅದು ವರ್ತಿಸುವುದಿಲ್ಲ. ಆಮ್ಲವನ್ನು ತಕ್ಷಣ ನೀರಿಗೆ ಹಾಕಿದರೆ ನೀರು ಆವಿಯಾಗುತ್ತದೆ. ಉತ್ತರ, ಈ ಒಂದು ರಾಸಾಯನಿಕ ಕ್ರಿಯೆ ಬಹಿರುಷ್ಣವಾಗಿರುತ್ತೆ. ಬಹಿರುಷ್ಣ ಅಂತ ಹೇಳಿದ್ರೆ ನಿನ್ನೆ ಒಂದು ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ ನೀಡಿದ್ದೆ ಸ್ನೇಹಿತರೆ. ಬಹಿರುಷ್ಣ ಅಂತ ಹೇಳಿದರೆ ಇರ್ತಕ್ಕಂಥ ಒಂದು ಏನು ರಾಸಾಯನಿಕ ಕ್ರಿಯೆ ನಡೆಯುತ್ತೋ ಅಲ್ಲಿ ಎಕ್ಸ್ಟ್ರಾ ನಮಗೆ ಶಾಖ, ಶಕ್ತಿ, ಬೆಳಕು ಇದು ನಮಗೆ ಬಿಡುಗಡೆ ಆಗ್ತಕ್ಕಂಥ ನಾವು ಬಹಿರುಷ್ಣ ಕ್ರಿಯೆ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಅಲ್ಲಿ ಏನಾದರೂ ಒಂದು ಶಾಖ ಆಗಿರ್ಬೋದು, ಬೆಳಕಾಗಿರ್ಬೋದು, ಅದರ ಅದು ಪಡ್ಕೊಂಡು ರಾಸಾಯನಿಕ ಕ್ರಿಯೆ ನಡೆದ್ರೆ ಅದು ನಾವು ಅಂತರುಷ್ಣಕ ಅಂತ ಹೇಳ್ತೀವಿ. ರಾಸಾಯನಿಕ ಕ್ರಿಯೆ ನಡೆಯುವಾಗ ಈ ಶಾಖ, ಬೆಳಕು, ಉಷ್ಣ ಇದೆಲ್ಲ ಬಿಡುಗಡೆ ಆಗ್ತಕ್ಕಂಥದ್ದಾದರೆ ಅದನ್ನು ನಾವು ಬಹಿರುಷ್ಣಕ ಅಂತ ಹೇಳಿದ್ವಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದರೆ ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯು ತೀವ್ರ ಬಹಿರುಷ್ಣಕ, ವೆರಿ ಇಂಪಾರ್ಟೆಂಟ್, ಬಹಿರುಷ್ಣಕ ಕ್ರಿಯೆ ಆಗಿರುತ್ತದೆ. ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫರಿಕ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರವನ್ನು ವಹಿಸಬೇಕು. ಯಾವಾಗಲೂ ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಸಹ ಒಡೆಯಬಹುದಾಗಿರುತ್ತದೆ. ಸೊ ಸಾರೀಕೃತ ಸಲ್ಫರಿಕ್ ಆಮ್ಲದ ಕ್ಯಾನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆಗಳ ಬಾಟಲಿಯ ಮೇಲಿನ ಎಚ್ಚರಿಕೆಯನ್ನು ಸಂಕೇತವನ್ನು ವೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಮೇಯ್ನಾಗಿ ಹೇಳ್ತಾ ಹೋದರೆ ಬಹಿರುಷ್ಣಕ, ಹಾಗಾಗಿ ಏನು ಮಾಡಬೇಕು ಅದು ನಿಧಾನವಾಗಿ ಹಾಕಬೇಕು. ಇಲ್ಲ ಅಂತ ಅಂದರೆ ಅದು ಹೊರಗಡೆ ಹಾರಿ ಗಾಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ನೆಕ್ಸ್ಟು, ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಈ ಮಾಪನವನ್ನು ಬಳಸಲಾಗುತ್ತದೆ. ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಈ ಮಾಪನವನ್ನು ಬಳಸಲಾಗುತ್ತದೆ. ಕ್ಯಾಲೋರಿಮೀಟರ್, ವೋಲ್ಟ್ ಮೀಟರ್, ಓಡೋಮೀಟರ್ ಆ್ಯಂಡ್ pH ಮೀಟರ್. ಸೊ ನಮ್ಗೆ ಗೊತ್ತಿದೆ ಕ್ಯಾಲೋರಿಯನ್ನು ಅಳಿತಕ್ಕಂಥದ್ದು ಕ್ಯಾಲೋರಿಮೀಟರ್ ಆಗಿರುತ್ತೆ, ವಿಭವಾಂತರವನ್ನು ಅಳಿತಕ್ಕಂಥದ್ದು ವೋಲ್ಟ್ ಆಗಿರುತ್ತೆ, ಸ್ಪೀಡನ್ನು ಅಳಿತಕ್ಕಂಥದ್ದು ಓಡೋಮೀಟರ್ ಆಗಿರುತ್ತೆ. ಬಟ್ pH ಮೀಟರನ್ನು ಏನಕ್ಕೆ ಅಳಿತೀವಿ ಅಂತ ಹೇಳಿದ್ರೆ ಈ ಒಂದು ಆ್ಯಸಿಡ್ ಅಥವಾ ಬೇಸ್ ಅಂತ ಏನು ಹೇಳ್ತೀವೋ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಅಳಿತಕ್ಕಂಥ ಒಂದು pH ವ್ಯಾಲ್ಯೂನ ಅಳಿತಕ್ಕಂಥದ್ದು ಈ ಒಂದು pH ಮೀಟರ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಡಿ pH ಮೀಟರ್ ಆಗಿರುತ್ತೆ. ಬೇಸ್ ಅಥವಾ ಆ್ಯಸಿಡ್ನ ಅಥವಾ ಒಂದು ವಸ್ತುಗಳ ಒಂದು pH ಅನ್ನು ಅಳಿತಕ್ಕಂಥದ್ದು ಅದು, ಅಥವಾ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳಿತಕ್ಕಂಥದ್ದನ್ನ ನಾವು pH ಮೀಟರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ pH ಅಳತೆ ನೋಡೋದಾದರೆ ತಟಸ್ಥ ದ್ರಾವಣವು pH ಮೌಲ್ಯ 7. pH ಅಳತೆಯಲ್ಲಿ 7ಕ್ಕಿಂತ ಕಡಿಮೆ ಬೆಲೆ ಆಮ್ಲೀಯ ದ್ರಾವಣವನ್ನು ಪ್ರತಿನಿಧಿಸುತ್ತೆ. pH ಮೌಲ್ಯ 7ರಿಂದ 14 ಹೆಚ್ಚಾದಂತೆ ಇದು ದ್ರಾವಣನ OH ಮೈನಸ್ ಅಯಾನುಗಳ ಸಾರತೆಯನ್ನು ಹೆಚ್ಚಿಸ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಕ್ಷಾರದ ಶಕ್ತಿ ಹೆಚ್ಚುತ್ತದೆ. ಸಾಮಾನ್ಯವಾಗಿ ಸಾರ್ವತ್ರಿಕ ಸೂಚಕದಿಂದ ಮಾಡಲ್ಪಟ್ಟ ಕಾಗದವನ್ನು pH ಅಳೆಯಲು ಬಳಸಲಾಗುತ್ತದೆ. ಸಾರ್ವತ್ರಿಕ ಸೂಚಕದಿಂದ ಮಾಡಲ್ಪಟ್ಟಂಥ ಕಾಗದವನ್ನು pH ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ನಾವು ನೋಡ್ತೀವಲ್ವಾ, ಸೊ ಇದು ವೆರಿ ಇಂಪಾರ್ಟೆಂಟು. ನೋಡಿ ಇಲ್ಲಿ ಇದೆ 7 ಅಂತಕ್ಕಂಥದ್ದು ತಟಸ್ಥ. pH ಅಳತೆ ಪಟ್ಟಿಯಲ್ಲಿ ಅಳತೆ ಮಾಪನದ ವ್ಯಾಪ್ತಿ ಈ ಕೆಳಕಂಡಂತೆ ಇರುತ್ತದೆ. 0ರಿಂದ 14, 8ರಿಂದ 22, 14ರಿಂದ 25, 1ರಿಂದ 10ರವರೆಗೆ. pH ಅಳತೆ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು 0ಯಿಂದ 14 ಬರುತ್ತೆ, ಮಧ್ಯದಲ್ಲಿ 14 ಮಧ್ಯದಲ್ಲಿ 7 ಬರುತ್ತೆ. ಏನಕ್ಕೆ ಅಂತ ಹೇಳ್ತೀನಿ. ಸೊ ಆನ್ಸರ್ ಆಪ್ಷನ್ ಎ 0ಯಿಂದ 14ರವರೆಗೆ. ನೋಡಿ ಸ್ನೇಹಿತರೆ, pH ಪಟ್ಟಿ ಅಂತ ಏನು ಹೇಳ್ತೀವಿ ನಾವು 7 ಅಂತ ಏನಿದೆಯೋ ಅಂದರೆ 7ಕ್ಕೆ ಬರುತ್ತಲ್ವಾ. ಸೊ 7 ತಟಸ್ಥ ಅಂತ ಹೇಳ್ತೀವಿ. 7ಕ್ಕಿಂತ ಕಡಿಮೆ ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ 7ರಿಂದ ಕಡಿಮೆ ಅಂತ ಹೇಳಿದಾಗ 6 ಆಗಿರ್ಬೋದು, 6.5 ಆಗಿರ್ಬೋದು, 5, ಇಟ್ ಮೀನ್ಸ್ 0 ಗಂಟ ಏನಿದೆಯೋ 0ರಿಂದ 7ರ ತನಕ ಬರ್ತಕ್ಕಂಥದ್ದು ಆಮ್ಲೀಯ ಸ್ವಭಾವ ಹೆಚ್ಚಿರ್ತಕ್ಕಂಥದ್ದಾಗಿರುತ್ತೆ. ಪ್ರತ್ಯಾಮ್ಲೀಯ ಅಂತ ಹೇಳಿದಾಗ 7ರಿಂದ 14 ಗಂಟೆ ಬರ್ತಕ್ಕಂಥದ್ದು ಪ್ರತ್ಯಾಮ್ಲೀಯ. ಅಂದರೆ 0ಯಿಂದ 7ರ ತನಕ ಬರ್ತಕ್ಕಂಥ ಎಲ್ಲ ಒಂದು ವಸ್ತುಗಳು ಸಹ ಆಮ್ಲೀಯ ಗುಣವನ್ನು ಹೊಂದಿರತಕ್ಕಂಥ, ಅಂದರೆ ಆಮ್ಲೀಯ ವಸ್ತು ಆಮ್ಲ ಅಂತ ಹೇಳ್ತೀವಲ್ವ. ಸೊ ಆಮ್ಲ ಏನು HCl ಆಗಿರ್ಬೋದು, ಅಥವಾ ಈ ಒಂದು ವಿನೆಗರ ಅಂತ ಏನು ಆಮ್ಲ ಅಂತ ಹೇಳ್ತೀವೋ ಅದು, ಅಥವಾ ಒಂದು ನಿಂಬೆ ರಸ ಅಂತ ಏನು ಹೇಳ್ತೀವೋ, ಸೊ ಆಮ್ಲದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ವಸ್ತುಗಳು 0ರಿಂದ 7ರ ಒಂದು pH ವ್ಯಾಲ್ಯೂನ ಹೊಂದಿರುತ್ತೆ. ಪ್ರತ್ಯಾಮ್ಲೀಯ ಬೇಸ್ ಅಂತ ಏನು ಹೇಳ್ತೀವೋ ಬೇಸಸ್ಸು, ಸೊ ಇದೆಲ್ಲ 7ರಿಂದ 14 ಒಂದು pH ವ್ಯಾಲ್ಯೂನ ಹೊಂದಿರತಕ್ಕಂಥದ್ದಾಗಿರುತ್ತೆ. ಇನ್ನು 7 ಬಂದು ತಟಸ್ಥ.
ತಟಸ್ಥದಲ್ಲಿ ಬರ್ತಕ್ಕಂಥದ್ದು 7. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದ ಸ್ನೇಹಿತರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಯಾವ್ದ್ಯಾವ್ದು ಎಷ್ಟೆಷ್ಟು ಬರುತ್ತೆ ಅಂತಕ್ಕಂಥದ್ದು ನೋಡೋಣ ನೆಕ್ಸ್ಟ್ ಇದಕ್ಕೆ. ಆ್ಯಂಡ್ ನೆಕ್ಸ್ಟು pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಹೆಚ್ಚಾದಷ್ಟು ಆಮ್ಲೀಯ ಗುಣ ಹೆಚ್ಚಾಗುತ್ತದೆ, ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ, ತಟಸ್ಥವಾಗಿರುತ್ತದೆ ಆ್ಯಂಡ್ ಯಾವುದು ಅಲ್ಲ. ತಟಸ್ಥ ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ 7ಕ್ಕೆ ನಾವು ತಟಸ್ಥ ಅಂತ ತಗೊಳ್ತೀವಿ. pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಹೆಚ್ಚಾದಷ್ಟು ಯಾವುದರ ಒಂದು ಗುಣ ಹೆಚ್ಚಾಗುತ್ತೆ ಅಂತ ಹೇಳಿದರೆ ಆನ್ಸರ್ ಆಪ್ಷನ್ ಬಿ, ಹೌದಲ್ವಾ? ಸೊ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ. ನೀವು ನೋಡಿದ ಹಾಗೆ ಇಲ್ಲಿ ಆಮ್ಲೀಯ ಗುಣ ಅಂತಕ್ಕಂಥದ್ದು ಇದೆಯೋ 0 ಅಥವಾ 0ಯಿಂದ 7 ತನಕ ಬರ್ತಕ್ಕಂಥದ್ದು ಆಮ್ಲ. ನೋಡಿ 0ಯಿಂದ 7 ತನಕ ಬರ್ತಕ್ಕಂಥದ್ದು ಆಮ್ಲ ಆಗಿರುತ್ತೆ. ಸೊ 7ರಿಂದ 14 ಪ್ರತ್ಯಾಮ್ಲ ಸ್ವಭಾವನ ಹೆಚ್ಚಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಬಿ. ಇದು 7ರಿಂದ 14, ಇದು 0ಯಿಂದ 7. ತಟಸ್ಥ ಅಂತ ಅಂದಾಗ 7 ಬರುತ್ತೆ. ಆ್ಯಂಡ್ ನೆಕ್ಸ್ಟು pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಕಡಿಮೆಯಾದಷ್ಟು ಆಮ್ಲೀಯ ಗುಣ ಹೆಚ್ಚುತ್ತದೆ, ಹೌದಲ್ವಾ? ಅಲ್ಲಿ ನಾವು ನೋಡಿದ್ವಿ ಅಲ್ವಾ 0ಯಿಂದ 7 ಆಮ್ಲೀಯ ಗುಣ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಓಕೆ ಸ್ನೇಹಿತರೆ, ಸೊ ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋಗ್ಬಿಡೋಣ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ 0 ನೋಡ್ತಾ ಹೋದರೆ ಆಮ್ಲ ನಾನು ಏನು ಹೇಳಿದ್ನೋ 7 ಇದೆಯಲ್ವಾ? ಸೊ ಶುದ್ಧ ನೀರು ವಾಟರ್ ಏನಿದೆಯೋ H2O, ಸೊ ಅದರ ಶುದ್ಧ ನೀರು 7 ಇರುತ್ತೆ, ರಕ್ತ ಬಂದು 7.4 ಇದೆ. ಇದೆಲ್ಲ ತಟಸ್ಥ ಅಂತ ಹೇಳ್ತೀವಿ. ಅದಾದ ನಂತರ ಈ ಕಡೆ ಏನು ಬರುತ್ತೋ ಇದನ್ನು ಬೇಸಸ್, ಇಟ್ ಮೀನ್ಸ್ ಪ್ರತ್ಯಾಮ್ಲೀಯ ಅಂತ ಏನು ಹೇಳ್ತೀವೋ ಅದೆಲ್ಲ ಬರ್ತಕ್ಕಂಥದ್ದು. ಮಿಲ್ಕ್ ಆಫ್ ಮೆಗ್ನೀಷಿಯಮ್ ಆಗಿರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಆಗಿರ್ಬೋದು, ಇದೆಲ್ಲ ಬರ್ತಕ್ಕಂಥದ್ದು ಬೇಸಸಲ್ಲಿ. ಸೊ ಸೋಡಿಯಂ ಹೈಡ್ರಾಕ್ಸೈಡು ಒಟ್ಟು 14 ಮ್ಯಾಕ್ಸಿಮಮ್ನ ಹೊಂದಿರ್ತಕ್ಕಂಥದ್ದು. ಜಠರದ ರಸ ಬಂದು 1.2 ಆ್ಯಂಡ್ 2.2 ಬಂದು ಲಿಂಬೆ ರಸ, ವಿನೆಗರ್, ಇವೆಲ್ಲ ಆಮ್ಲೀಯ ಗುಣವನ್ನು ಹೊಂದಿರ್ತಕ್ಕಂಥವೆಲ್ಲ 7ರಿಂದ ಕಡಿಮೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ನೋಡಿ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಶಕ್ತಿ ಕ್ರಮವಾಗಿ ಅವು ಉತ್ಪತ್ತಿ ಮಾಡುವಂತಹ H+ ಮತ್ತು OH- ಅಯಾನುಗಳ ಸಂಖ್ಯೆಯನ್ನು ಅವಲಂಬಿಸಿರ್ತಕ್ಕಂಥದ್ದಾಗಿರುತ್ತೆ. ನಾವು ಒಂದೇ ಸಾರತೆ ಅಂದರೆ 1 ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ತೆಗೆದುಕೊಂಡಿದ್ದೇವೆ ಎಂದುಕೊಂಡರೆ ಅವು ವಿಭಿನ್ನ ಪ್ರಮಾಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿ ಮಾಡತಕ್ಕಂಥದ್ದಾಗಿರುತ್ತೆ. ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರಬಲ ಆಮ್ಲಗಳೆಂದು, ಕಡಿಮೆ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲಗಳೆಂದು ಕರೆಯಲಾಗುತ್ತದೆ. ಸೊ ಇಲ್ಲಿ H+ ಅಂತಕ್ಕಂಥದ್ದು ಏನಿದೋ ಇದನ್ನು ಜಾಸ್ತಿ ಮಾಡಿದ್ರೆ ಅದನ್ನು ಪ್ರಬಲ ಆಮ್ಲ, ಕಡಿಮೆ ಬಂದರೆ ಅದು ದುರ್ಬಲ ಆಮ್ಲಗಳಂತ ಹೆಸರನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇವುಗಳಲ್ಲಿ ಯಾವುದು ಪ್ರಬಲ ಆಮ್ಲವಾಗಿದೆ? ಸೊ ಆಲ್ರೆಡಿ ನಾವು ನೋಡಿದ್ವಿ. ಈಗ H+ ಅಯಾನ್ ಏನು ಜಾಸ್ತಿ ಇರುತ್ತೋ, ಜಾಸ್ತಿ ಆಗ್ತಕ್ಕಂಥ ನಾವು ಪ್ರಬಲ ಅಂತ ಕರಿತೀವಿ, ಕಡಿಮೆ ಆಗ್ತಕ್ಕಂಥ ನಾವು ದುರ್ಬಲ ಆಮ್ಲ ಅಂತ ಹೇಳ್ತೀವಿ. H+ ಅಯಾನುಗಳನ್ನು ಹೆಚ್ಚು ಉತ್ಪತ್ತಿ ಮಾಡ್ತಕ್ಕಂಥದ್ದು ಪ್ರಬಲ ಆಮ್ಲವಾಗಿರುತ್ತೆ. ಆಮ್ಲ ಮಳೆಯ pH ವ್ಯಾಲ್ಯೂ ಎಷ್ಟು? 7.8, 5.6ಗಿಂತ ಕಡಿಮೆ, 8.5, 10.2ಗಿಂತ ಹೆಚ್ಚು. ಉತ್ತರ ಆಪ್ಷನ್ ಬಿ, 5.6ಕ್ಕಿಂತ ಕಡಿಮೆ ಇರುತ್ತೆ. ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ಸ್ನೇಹಿತರೆ, ಆಮ್ಲ ಮಳೆ ಅಂತ ಹೇಳಿದಾಗ ಆಮ್ಲ ಅಂತಕ್ಕಂಥದ್ದು ನಮಗೆ ಆ್ಯಸಿಡ್ ಆಗಿರುತ್ತೆ. ಆ್ಯಸಿಡ್ ಅಂತಕ್ಕಂಥದ್ದು 7ಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು. ಸೊ 7.8 ಬರಲ್ಲ, 8.5 ಬರಲ್ಲ, 10.2 ಬರಲ್ಲ. ಇಟ್ ಮೀನ್ಸ್ 7ಗಿಂತ ಲೆಸ್ ಬರ್ತಕ್ಕಂಥದ್ದು 5.6 ಆಗಿರುತ್ತೆ. ಇನ್ನು ನೆಕ್ಸ್ಟು ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು ಅಂತ ಕೇಳಿದರೆ ಸಲ್ಫರಿಕ್ ಆಮ್ಲ ಬರುತ್ತಾ, ನೈಟ್ರಿಕ್ ಆಮ್ಲನ, HCl ಹೈಡ್ರೋಕ್ಲೋರಿಕ್ ಆಮ್ಲನ, ಅಥವಾ ಯಾವುದೂ ಅಲ್ಲ. ಮಾನವನ ಜಠರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಆಮ್ಲ ಅಂತ ಹೇಳೋದು HCl ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನಮ್ಮ ದೇಹದಲ್ಲಿರುವ ಅತ್ಯಂತ ಕಠಿಣ ವಸ್ತುವಾದ ಹಲ್ಲಿನ ಎನಾಮಲ್ ಈ ರಾಸಾಯನಿಕದಿಂದ ಮಾಡಲ್ಪಟ್ಟಿದೆ. ಕ್ಯಾಲ್ಸಿಯಂ ಕ್ಲೋರೈಡ್, ಅಪಟೈಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸಿ, ಕ್ಯಾಲ್ಸಿಯಂ ಕಾರ್ಬೊನೇಟ್, ಮೆಗ್ನೀಷಿಯಂ ಸಲ್ಫೇಟ್. ನಮ್ಮ ದೇಹದಲ್ಲಿರುವ ಅತ್ಯಂತ ಕಠಿಣ ವಸ್ತುವಾದ ಹಲ್ಲಿನ ಎನಾಮಲನ್ನು ಈ ರಾಸಾಯನಿಕದಿಂದ ಮಾಡಲ್ಪಟ್ಟಿದೆ ಯಾವುದಂತ ನೋಡೋದಾದ್ರೆ ಸ್ನೇಹಿತರೆ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ.
ತುರಿಕೆ ಗಿಡದ ಎಲೆಗಳ ಕೂದಲು ಚುಚ್ಚುವಿಕೆಯಿಂದ ಚರ್ಮದಲ್ಲಿ ತುರಿಕೆ ಉಂಟಾಗಲು ಕಾರಣವಾದ ಆಮ್ಲ ಮೆಥನೋಯಿಕ್ ಆಮ್ಲ, ಬೆಂಜೋಯಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಆ್ಯಂಡ್ ಫಾರ್ಮಿಕ್ ಆಮ್ಲ. ಉತ್ತರ ಆಪ್ಷನ್ ಎ ಮೆಥನೋಯಿಕ್ ಆಮ್ಲ ಆಗಿರುತ್ತೆ. ಇಲ್ಲಿದೆ ನೋಡಿ, ತುರಿಕೆ ಗಿಡ ಮೂಲಿಕೆಯಂತಹ ಕಾಡು ಸಸ್ಯವಾಗಿದೆ. ಇದರ ಎಲೆಗಳು ಚುಚ್ಚುವ ಕೂದಲನ್ನು ಹೊಂದಿದ್ದು ಆಕಸ್ಮಿಕವಾಗಿ ಮುಟ್ಟಿದಾಗ ನೋವುಳ್ಳ ಕಡಿತಕ್ಕೆ ಕಾರಣವಾಗುತ್ತದೆ. ಇದಕ್ಕೆ ಕಾರಣ ಅವುಗಳಿಂದ ಸ್ರವಿಸಲ್ಪಡುವಂಥ ಮೆಥನೋಯಿಕ್ ಆಮ್ಲ. ಇದಕ್ಕೆ ಸಾಂಪ್ರದಾಯಿಕ ಪರಿಹಾರವೆಂದರೆ ಪುಲ್ಲಂಪುರುಚಿ ಡಕ್ ಪ್ಲಾಂಟ್ ಅಂತಕ್ಕಂಥ ಒಂದು ಸಸ್ಯ ಬರುತ್ತೆ. ಆ ಎಲೆಗಳಿಂದ ಈ ಭಾಗವನ್ನು ಉಜ್ಜುವುದು. ಇದು ಸಾಮಾನ್ಯವಾಗಿ ತುರಿಕೆ ಗಿಡದ ಬದಿಯಲ್ಲೇ ಬೆಳೆಯುವ ಕಾಡು ಸಸ್ಯವಾಗುತ್ತೆ. ಅಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪುಲ್ಲಂಪುರುಚಿ ಅಂತಕ್ಕಂಥ ಒಂದು ಸಸ್ಯದ ಎಲೆಗಳನ್ನು ಅದಕ್ಕೆ ಹಾಕಿದಾಗ ಅದು ನೋವು ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಆಮ್ಲ ಅಂತ ಹೇಳಿದ್ರೆ ಅದು ಮೆಥನೋಯಿಕ್ ಆಮ್ಲ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನೋಡಿ, ಇಲ್ಲಿದೆ ವಿನೆಗರಲ್ಲಿ ಇರ್ತಕ್ಕಂಥದ್ದು ಆಸಿಟಿಕ್ ಆಮ್ಲ, ವೆರಿ ಇಂಪಾರ್ಟೆಂಟು. ಕಿತ್ತಳೆಯಲ್ಲಿ ಬರ್ತಕ್ಕಂಥದ್ದು ಸಿಟ್ರಿಕ್ ಆಮ್ಲ, ಹುಣಸೆ ಹಣ್ಣು ಟಾರ್ಟರಿಕ್ ಆಮ್ಲ, ಟೊಮೆಟೊದಲ್ಲಿ ಕಂಡು ಬರ್ತಕ್ಕಂಥದ್ದು ಆಕ್ಸಾಲಿಕ್ ಆಮ್ಲ, ಮೊಸರಲ್ಲಿ ಬಂದು ಲ್ಯಾಕ್ಟಿಕ್ ಆಮ್ಲ, ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಕಂಡು ಬರುತ್ತೆ. ಇರುವೆ ಕಡಿದಾಗ ಮೆಥನೋಯಿಕ್ ಆಮ್ಲ ರಿಲೀಸ್ ಆಗ್ತಕ್ಕಂಥದ್ದು. ತುರಿಕೆ ಎಲೆ ಚುಚ್ಚತಕ್ಕಂಥದ್ದು ಅಷ್ಟೇ ಮೆಥನೋಯಿಕ್ ಆಮ್ಲ. ಇವೆರಡಕ್ಕೂ ಸಹ ಮೆಥನೋಯಿಕ್ ಆಮ್ಲ ರಿಲೀಸ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಚಿಲುವೆ ಪುಡಿಯ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದರೆ NaCl2, NaOCl2, NaOH2, NaHCl2. ಸೊ ಆನ್ಸರ್ ಬಂದು ಆಪ್ಷನ್ ಬಿ NaOCl2 ಅಂತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಚಿಲುವೆ ಪುಡಿ ಅಂತ ಹೇಳಿದಾಗ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದ ದ್ವಿವಿಭಜನೆಯಲ್ಲಿ ಕ್ಲೋರಿನ್ ಉತ್ಪತ್ತಿಯಾಗ್ತಕ್ಕಂಥದ್ದಾಗಿರುತ್ತೆ. ವೆರಿ ಇಂಪಾರ್ಟೆಂಟು. ದ್ವಿವಿಭಜನೆಯಲ್ಲಿ ಕ್ಲೋರಿನ್ ಉತ್ಪತ್ತಿಯಾಗ್ತಕ್ಕಂಥದ್ದು. ಈ ಕ್ಲೋರಿನ್ ಅನಿಲವನ್ನು ಚಿಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ತಯಾರಿಕೆಯಲ್ಲಿ ಬಳಸಲಾಗ್ತಕ್ಕಂಥದ್ದಾಗಿರುತ್ತೆ. ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಿಲುವೆ ಪುಡಿ ತಯಾರಾಗ್ತಕ್ಕಂಥದ್ದು. NaOH2 + Cl2 ಅಂದರೆ NaOH2 ಅಂತ ಹೇಳಿದರೆ ಅದು ಹರಳೆ ಸುಣ್ಣ ಅಂತ ಏನು ಬರುತ್ತೋ, ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಲ್ಲ ಅದಾಗಿರುತ್ತೆ. ಪ್ಲಸ್ ಕ್ಲೋರಿನ್ ಜೊತೆ ವರ್ತಿಸಿ ಅದೇನಾಗುತ್ತೆ ACaOCl2 ಮೀನ್ಸ್ ಚಿಲುವೆ ಪುಡಿ ಅಂತ ಏನು ಹೇಳ್ತೀವೋ ಅದು ಪ್ರೊಡ್ಯೂಸ್ ಆಗ್ತಕ್ಕಂಥದ್ದಾಗುತ್ತೆ. ಅದರ ಜೊತೆಗೆ ವಾಟರ್ ಸಹ ರಿಲೀಸ್ ಆಗ್ತಕ್ಕಂಥದ್ದು. ಸೊ ಓಕೆ, NaCaOCl2 ಇದು ಬಂದು ಚಿಲುವೆ ಪುಡಿಯ ಒಂದು ರಾಸಾಯನಿಕ ಸೂತ್ರ ಆಗಿರುತ್ತೆ. ಇದು ಎಲ್ಲೆಲ್ಲೆಲ್ಲ ಬಳಸ್ತಾರೆ ಅಂತ ನೋಡ್ತಾ ಹೋದರೆ, ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಚಿಲುವೆ ಮಾಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಿಲುವೆ ಮಾಡಲು ಮತ್ತು ಲ್ಯಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಿಲುವೆ ಮಾಡಲು ಬಳಸ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಯೂಸ್ ಮಾಡ್ತಾರೆ ಚಿಲುವೆ ಪುಡಿಯನ್ನು. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸಹ ಯೂಸ್ ಮಾಡ್ತಕ್ಕಂಥದ್ದಾಗುತ್ತೆ. ಆ್ಯಂಡ್ ಇದೊಂದು ನಾವು ಹೇಳ್ತಾ ಹೋದರೆ ಇದು pH ವ್ಯಾಲ್ಯೂ 7ಗಿಂತ ಹೈ ಇರುತ್ತೆ. ಬಿಕಾಸ್ ಇದೊಂದು ಬೇಸ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದನ್ನ ನಾವು 7ಗಿಂತ ಜಾಸ್ತಿ pH ವ್ಯಾಲ್ಯೂನ ಹೊಂದಿರತಕ್ಕಂಥದ್ದು. ಈ ಒಂದು ಚಿಲುವೆ ಪುಡಿಯ ಒಂದು ರಾಸಾಯನಿಕ ಹೆಸರು ಅಂತ ಹೇಳಿದ್ರೆ ಸ್ನೇಹಿತರೆ ಕ್ಯಾಲ್ಶಿಯಂ ಹೈಪೋಕ್ಲೋರೈಟ್. ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಆಗುತ್ತೆ. ಇದರ ಒಂದು pH ಬಂದು 10 to 12. ಇದೊಂದು ಬೇಸ್ ಆಗಿರೋದ್ರಿಂದ 10 to 12 pH ವ್ಯಾಲ್ಯೂನ ಹೊಂದಿರತಕ್ಕಂಥದ್ದು. ಇದರ ಒಂದು ರಾಸಾಯನಿಕ ಹೆಸರು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತಕ್ಕಂಥದ್ದಾಗಿರುತ್ತೆ. CaOCl2 ಇದರ ಒಂದು ರಾಸಾಯನಿಕ ಸಂಕೇತ ಸೂತ್ರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಇದು ಚಿಲುವೆ ಪುಡಿಯ ಕಾರ್ಯವಲ್ಲ. ಬಟ್ಟೆಗಳ ಬಣ್ಣವನ್ನು ತೆಗೆಯುವುದು, ನೀರಿನಲ್ಲಿನ ಕ್ರಿಮಿಗಳನ್ನು ನಾಶಪಡಿಸುವುದು, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಕೆ, ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸುವುದು. ಸ್ನೇಹಿತರೆ, ಚಿಲುವೆ ಪುಡಿಯ ಕಾರ್ಯ ಅಲ್ಲ ಅಂತ ಕೊಟ್ಟಿದ್ದಾರೆ. ಕಾರ್ಯ ಅಲ್ಲ ಅಂತ ಹೇಳಿದಾಗ ನಾವು ಡಿಮೆರಿಟ್ಸ್ ಏನಿದ್ದು ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಬಿಕಾಸ್ ಇದೊಂದು ಬೇಸಸ್ 10 to 12 ಅಂತ ಏನು ಹೇಳಿದ್ರು pH ವ್ಯಾಲ್ಯೂ. ಇದು ಬಟ್ಟೆಗಳ ಒಂದು ಬಣ್ಣವನ್ನು ತೆಗಿತಕ್ಕಂಥ ಕೆಲಸ ಆಗುತ್ತೆ. ನೀರಿನಲ್ಲಿರ್ತಕ್ಕಂಥ ಕ್ರಿಮಿಗಳನ್ನು ನಾಶ ಮಾಡ್ತಕ್ಕಂಥದ್ದಾಗುತ್ತೆ. ರಾಸಾಯನಿಕ ಕಾರ್ಖಾನೆಯಲ್ಲಿ ಉತ್ಕರ್ಷಣಕಾರಿಯಾಗಿ ಯೂಸ್ ಮಾಡ್ತಾರೆ. ಬಟ್ ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸೋದಕ್ಕೋಸ್ಕರ ನಾವು ಈ ಒಂದು ಚಿಲುವೆ ಪುಡಿಯ ಅಡುಗೆಯಲ್ಲಿ ಯೂಸ್ ಮಾಡೋದಿಲ್ಲ, ಹೌದಲ್ವಾ? ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸಲು ಹಾಗೂ ಗರಿಗರಿಯಾದ ಪಕೋಡ ತಯಾರಿಕೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನು ಬಳಸಲಾಗುತ್ತದೆ. ಯಾವುದನ್ನು? ವಾಷಿಂಗ್ ಸೋಡಾ ಯೂಸ್ ಮಾಡ್ತೀವ, ಚಿಲುವೆ ಪುಡಿ ಯೂಸ್ ಮಾಡ್ತೀವ, ಅಡುಗೆ ಸೋಡಾ ಅಥವಾ ಯಾವುದೂ ಅಲ್ಲ. ಸೊ ಅಡುಗೆಗೆ ನಾವು ಯೂಸ್ ಮಾಡ್ತಕ್ಕಂಥ ಅಡುಗೆ ಸೋಡಾನೇ, ವಾಷಿಂಗ್ ಸೋಡಾ ಯೂಸ್ ಮಾಡಲ್ಲ. ಆ್ಯಂಡ್ ಚಿಲುವೆ ಪುಡಿನ ಯೂಸ್ ಮಾಡಿ, ಇವೆರಡನ್ನೂ ಕ್ಲೀನಿಂಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಅಡುಗೆ ಸೋಡಾ ಏನಿದೆಯೋ ಇದನ್ನು ನಾವು ಅಡುಗೆಗೆ ಯೂಸ್ ಮಾಡ್ತಕ್ಕಂಥ ಒಂದು ವಸ್ತು ಅಂತ, ರಾಸಾಯನಿಕ ವಸ್ತು ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ.
ಹೆಸ್ ನೋಡಿ, ಅಡಿಗೆ ಸೋಡಾವನ್ನು ಸಾಮಾನ್ಯವಾಗಿ ಅಡಿಗೆ ಮನೆಯಲ್ಲಿ ರುಚಿಯಾದ ಗರಿಗರಿಯಾದ ಪಕೋಡ ಇತ್ಯಾದಿಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಕೆಲವೊಮ್ಮೆ ಇದನ್ನು ಅಡಿಗೆ ಬೇಯುವ ವೇಗವನ್ನು ಹೆಚ್ಚಿಸಲು ಸಹ ಬಳಸಲಾಗ್ತಕ್ಕಂಥದ್ದು. ಇದರ ಒಂದು ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ವೆರಿ ಇಂಪಾರ್ಟೆಂಟು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಕ್ಕಂಥದ್ದು, NaHCO3. ಇದರ ತಯಾರಿಕೆಯಲ್ಲಿ ಸೋಡಿಯಂ ಕ್ಲೋರೈಡನ್ನು ಒಂದು ಕಚ್ಚಾ ವಸ್ತುವಾಗಿ ಸೋಡಿಯಂ ಕ್ಲೋರೈಡ್ ಅಂತ ಹೇಳಿದ್ರೆ ಉಪ್ಪು ಅಂತ ಏನು ಹೇಳ್ತೀವೋ NaCl, ಸೋಡಿಯಂ ಕ್ಲೋರೈಡ್ ಉಪ್ಪು ಬರುತ್ತೆ. ಉಪ್ಪನ್ನು ಸಹ ಈ ಒಂದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ಗೆ ಬಳಸ್ತಕ್ಕಂಥದ್ದು ಆಗಿರುತ್ತೆ. ಇದನ್ನು ನಾವು ಅಡಿಗೆ ಸೋಡಾ ಅಂತ ಹೇಳ್ತೀವಿ. ಅಡಿಗೆ ಸೋಡಾದ ಒಂದು ರಾಸಾಯನಿಕ ಹೆಸರು ಮತ್ತು ಕೆಮಿಕಲ್ ಫಾರ್ಮುಲಾ ಎಂತೋ, ಸೊ ಅದು ಸಹ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. NaCl ಅಂದರೆ ಉಪ್ಪು ಬರುತ್ತೆ, ಪ್ಲಸ್ H2O ನೀರು, ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್, NH3 ಅಮೋನಿಯಾ, ಸೊ ಸೇರಿಸಿ ಅಮೋನಿಯಂ ಕ್ಲೋರೈಡ್ ಪ್ಲಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಉಂಟಾಗ್ತಕ್ಕಂಥದ್ದು ಆಗಿರುತ್ತೆ. ಇದರ ಒಂದು pH ವ್ಯಾಲ್ಯೂ ಅಂತ ಹೇಳಿದ ಸ್ನೇಹಿತರೆ 8.3 ಬರುತ್ತೆ. ಯಾವುದು ಅಡಿಗೆ ಸೋಡಾದ ಒಂದು pH ವ್ಯಾಲ್ಯೂ 8.3. ಆ್ಯಂಡ್ ನೆಕ್ಸ್ಟು ಅಡಿಗೆ ಸೋಡಾದ ರಾಸಾಯನಿಕ ಸೂತ್ರ. ಅಡಿಗೆ ಸೋಡಾ ನಾನು ಹೇಳಿದಾಗೆ ಅಡಿಗೆ ಸೋಡಾ ಈಗ ನಾವು ನೋಡಿದ್ವಿ ಅಲ್ವಾ, ಸೊ NaHCO3 ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೀರಿನ ಶಾಶ್ವತ ಸ್ನೇಹಿತರೆ, ಇದಕ್ಕೂ ಮೊದಲು ಇರ್ತಕ್ಕಂಥ ಇದನ್ನು ನೋಡ್ಬಿಡೋಣ ನಾವು ಒಂದ್ಸರಿ. ಸೊ ಎಲ್ಲ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗಿರೋದ್ರಿಂದ ನೋಡಿ, ಸಸ್ಯ ಮತ್ತು ಪ್ರಾಣಿಗಳ pH ಸೂಕ್ಷ್ಮಗ್ರಾಹಿಗಳಂತ ಕೊಟ್ಟಿದ್ದಾರೆ. ನಮ್ಮ ದೇಹವು 7ರಿಂದ 7.8 pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತವೆ. ಜೀವಿಗಳು ಕಿರು ವ್ಯಾಪ್ತಿಯ pH ಬದಲಾವಣೆಯಲ್ಲಿ ಮಾತ್ರ ಬದುಕುಳಿಯಬಲ್ಲವು. ಇಟ್ ಮೀನ್ಸ್ ಕಡಿಮೆ pH 7ಗಿಂತ ಕಡಿಮೆ ಬರುತ್ತೆ. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದಾಗ ಅದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ. ಸೊ ನಾವು ನೋಡಿದ್ವಿ, ಒಂದು ನೀರಿನ ಒಂದು pH ವ್ಯಾಲ್ಯೂ 7 ಬರುತ್ತೆ, ಬಟ್ ಆಮ್ಲ ಮಳೆ ಅಂತ ಹೇಳಿದಾಗ ಅಲ್ಲಿ ಕೆಲವೊಂದು ಮಿಶ್ರಣ ಆಗಿರೋದ್ರಿಂದ ಅಲ್ಲಿ ಒಂದು pH ವ್ಯಾಲ್ಯೂ 5.6ಗೆ ಇಳಿತಾ ಹೋಗುತ್ತೆ. ಅದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ. ಆಮ್ಲ ಮಳೆಯು ನದಿಗೆ ಹರಿದಾಗ ಅದು ನದಿಯ ನೀರಿನ pH ಅನ್ನು ಕಡಿಮೆ ಮಾಡುತ್ತದೆ. ಇಂತಹ ನದಿಗಳಲ್ಲಿ ಜಲಚರಗಳು ಉಳಿವು ದುಸ್ತರವಾಗುತ್ತದೆ. ಅಂದರೆ pH ವ್ಯಾಲ್ಯೂ ಕಡಿಮೆ ಆದರೆ ಅಷ್ಟೂ ಏನಾಗುತ್ತೆ, ಜಲಚರಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗ್ತವೆ. ದುಸ್ತರ ಅಂತ ಕೊಟ್ಟಿದ್ದಾರೆ. ಸೊ pH ವ್ಯಾಲ್ಯೂ ಜಾಸ್ತಿ ಇರಬೇಕಂತಕ್ಕಂಥದ್ದು ಒಂದು ಪಾಯಿಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈ ಇತರ ಗ್ರಹಗಳಲ್ಲಿ ಆಮ್ಲಗಳು ಅಂತ ಕೊಟ್ಟಿದ್ದಾರೆ. ಶುಕ್ರ ಗ್ರಹದ ವಾತಾವರಣವು ಸಲ್ಫರಿಕ್ ಆಮ್ಲ ದಟ್ಟವಾದ ಬಿಳಿ ಮತ್ತು ಹಳದಿ ಮೋಡಗಳಿಂದ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟು. ಸೊ ಕೇಳಬಹುದು, ಇದು ಎಲ್ಲಿ ಶುಕ್ರ ಗ್ರಹದಲ್ಲಿ ಸಲ್ಫರಿಕ್ ಆಮ್ಲ ಅಂತಕ್ಕಂಥದ್ದು ಅಲ್ಲಿ ಇದೆ. ಸಲ್ಫರಿಕ್ ಆಮ್ಲ ದಟ್ಟವಾದ ಬಿಳಿ ಮತ್ತು ಹಳದಿ ಮೋಡಗಳಿಂದ ಆಗಿದೆಯಂತೆ. ಓಕೆ. ಇನ್ನು ನೆಕ್ಸ್ಟು ನಿಮ್ಮ ಸುತ್ತಲಿನ ಮಣ್ಣಿನ pH ಮೌಲ್ಯ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಮಣ್ಣಿನ pH ವ್ಯಾಲ್ಯೂಸನ್ನು ನೋಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆ ನಿರ್ದಿಷ್ಟ pH ವ್ಯಾಪ್ತಿಯ ಅಗತ್ಯವಿದೆ. ಸಸ್ಯದ ಆರೋಗ್ಯಕರ ಬೆಳವಣಿಗೆ ಅಗತ್ಯವಾದ pH ಕಂಡುಹಿಡಿಬೇಕಂತಂದರೆ ಕೆಲವೊಂದು ಮಣ್ಣುಗಳನ್ನು ನಾವಲ್ಲಿ ಪರೀಕ್ಷೆ ಮಾಡಬೇಕಂತೆ. ಬಟ್ pH ವ್ಯಾಲ್ಯೂ ಇದಕ್ಕೆ ಯಾವುದಕ್ಕೆ, ಸಸ್ಯಗಳಿಗೆ ಎಷ್ಟು ಸೂಕ್ತ ಅಂತಕ್ಕಂಥದ್ದು ಸಹ ವೆರಿ ಇಂಪಾರ್ಟೆಂಟು. ಮಣ್ಣಂತ ಹೇಳ್ತಾ ಹೋದಾಗ ಸ್ನೇಹಿತರೆ, ಕೆಲವೊಂದು ಮಣ್ಣಲ್ಲಿ ಕೆಲವೊಂದು pH ವ್ಯಾಲ್ಯೂ ನಮಗೆ ಕಂಡು ಬರ್ತಕ್ಕಂಥದ್ದಾಗುತ್ತೆ. ಪರ್ಫೆಕ್ಟಾಗಿ ಇಷ್ಟೇ ಮಣ್ಣಿನಲ್ಲಿ ಇದೆ ಅಂತಕ್ಕಂಥದ್ದಲ್ಲ. ಸೊ ಅದು 6 ಇಂದ 7.5 ಇಲ್ಲಿ ತನಕ ಸಹ ಬರೋದು. ಇದಕ್ಕಿಂತ ಹೆಬೋ ಅಂತ ಆದರೆ ಅದು ಒಳ್ಳೆಯದಲ್ಲ. ಬಟ್ 6 to 5.5 to 7.5 ಅಂತ ಅಂದ್ಕೊಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಜೀರ್ಣಾಂಗ ವ್ಯೂಹದಲ್ಲಿ ಇರ್ತಕ್ಕಂಥ pH. ಜೀರ್ಣಾಂಗ ವ್ಯೂಹ ಅಂತ ಹೇಳಿದಾಗ ನಾನು ಆಲ್ರೆಡಿ ಏನು ಹೇಳಿದೆ, ಜಠರವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೊಂದಿರತಕ್ಕಂಥದ್ದು. ಇದರ ಒಂದು pH ವ್ಯಾಲ್ಯೂ ಎಷ್ಟು ಅಂತ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಜಠರಕ್ಕೆ ಹಾನಿ ಮಾಡದೆ ಆಹಾರ ಜೀರ್ಣಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇದೆಲ್ಲ ಓಕೆ, ಇದನ್ನು ನೋಡ್ತಾ ಹೋದ್ವಿ. ಬಟ್ ಇದರ ಒಂದು ವೆರಿ ಇಂಪಾರ್ಟೆಂಟ್ ಐತೆ ಸ್ನೇಹಿತರೆ. ಇಲ್ಲಿ ಸಹಾಯ ಮಾಡಿ ಅಜೀರ್ಣತೆಯ ಸಂದರ್ಭದಲ್ಲಿ ಜಠರ ಅಗತ್ಯಕ್ಕಿಂತ ಅಧಿಕ ಆಮ್ಲ ಉತ್ಪಾದಿಸುತ್ತದೆ ಮತ್ತು ಇದು ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ. ಈ ನೋವಿನಿಂದ ಮುಕ್ತಿ ಪಡೆಯಲು ಜನರು ಆಮ್ಲಶಾಮಕ ಅಥವಾ ಆಂಟಿ ಆಸಿಡ್ ಎಂದು ಕರೆಯಲ್ಪಡುವ ಪ್ರತ್ಯಾಮ್ಲವನ್ನು ಬಳಸುತ್ತಾರೆ. ಈ ಅಧ್ಯಯನದ ಪ್ರಾರಂಭದಲ್ಲಿ ಇಂತಹ ಒಂದು ಪರಿಹಾರವು ನಿಮ್ಮಿಂದ ಸೂಚಿಸಲ್ಪಟ್ಟಿದೆ. ಈ ಆಮ್ಲಶಾಮಕಗಳು ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತವೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮೆಗ್ನೀಷಿಯಂ ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿದ್ದು ಸಾಮಾನ್ಯವಾಗಿ ಈ ಉದ್ದೇಶಕ್ಕೆ ಬಳಸಲಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಏನಂತ ಹೇಳಿದ್ರೆ, ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದು ಜಠರ ಉತ್ಪಾದನೆಯನ್ನು ಮಾಡುತ್ತೆ. ಬಟ್ ಇದು ಅಗತ್ಯಕ್ಕಿಂತ ಜಾಸ್ತಿ ಉತ್ಪತ್ತಿ ಆದರೆ ಏನಾಗುತ್ತೆ, ನಾವು ಆಲ್ರೆಡಿ ಹೇಳಿದಾಗೆ ನಿಂಬೆ ರಸ ಆಗಿರ್ಬೋದು, ವಿನೆಗರ್ ಆಗಿರ್ಬೋದು, ಅಡುಗೆ ಸೋಡಾ ಆಗಿರ್ಬೋದು, ಯಾವ ರೀತಿ ನಾವು ಯೂಸ್ ಮಾಡಿ ಅದನ್ನು ಕಡಿಮೆ ಮಾಡ್ಕೊಳ್ತೀವಿ, ತಟಸ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ವು. ಅದರ ಜೊತೆಗೆ ನಾವು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ವೆರಿ ಇಂಪಾರ್ಟೆಂಟು. HCl
ಈ ಒಂದು ಜಠರಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಉತ್ಪತ್ತಿ ಅದು ಜಾಸ್ತಿ ಆದಂತಹ ಒಂದು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಟಸ್ಥ ಮಾಡಬೇಕು, ಕಡಿಮೆ ಮಾಡಬೇಕು ಅಂತ ಅದಕ್ಕೋಸ್ಕರ ನಾವು ಏನನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಥವಾ ಮೆಗ್ನೀಷಿಯಾದ ಹೈಡ್ರಾಕ್ಸೈಡ್ ಅಥವಾ ಮೆಗ್ನೀಷಿಯಂ ಹಾಲು ಅಂತ ಹೇಳ್ತೀವಿ. ಇದನ್ನು ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿ ನಾವು ಯೂಸ್ ಮಾಡ್ತೀವಿ. ವೆರಿ 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 ಇಂಪಾರ್ಟೆಂಟ್ ನೋಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹಲ್ಲಿನ ಸವೆತಕ್ಕೆ ಕಾರಣವಾದಂಥ pH ಬದಲಾವಣೆ. ಬಾಯಿಯ pH 5.5ಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ. ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ನಿಂದ ಮಾಡಲ್ಪಟ್ಟಿರುವಂತಹ ಅಲ್ಲಿನ ಎನಾಮಲ್ ದೇಹದ ಅತ್ಯಂತ ಕಠಿಣ ವಸ್ತುವಾಗಿದ್ದು ಇದು ನೀರಿನಲ್ಲೇ ವಿಲೀನವಾಗುವುದಿಲ್ಲ. ಹೌದಲ್ಲ, ಅದು ಗೊತ್ತಿದೆ ನಮಗೆ. ಆದರೆ ಬಾಯಿಯೆಲ್ಲ pH 5.5ಕ್ಕಿಂತ ಕಡಿಮೆಯಾದಾಗ ಇದು ಸವೆತಕ್ಕೆ ಒಳಗಾಗುತ್ತದೆ. ವೆರಿ ಇಂಪಾರ್ಟೆಂಟ್. ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಇದನ್ನು ತಡೆಗಟ್ಟುವ ಅತ್ಯುತ್ತಮ ವಿಧಾನವೆಂದರೆ ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ ಪೇಸ್ಟ್ಗಳನ್ನು ಬಳಸುವುದರಿಂದ ಹೆಚ್ಚುವರಿ ಆಮ್ಲವನ್ನು ತಟಸ್ಥ ಮಾಡ್ತಕ್ಕಂಥದ್ದಾಗಿರುತ್ತೆ ಮತ್ತು ಹಲ್ಲಿನ ಸವೆತವನ್ನು ತಡೆಗಟ್ಟಬಹುದು. ಸೊ ಇಲ್ಲಿ pH ವ್ಯಾಲ್ಯೂ ಮೌಲ್ಯ ಏನಿದೆಯೋ ಅಂದರೆ ಆಮ್ಲ ಅಂತಕ್ಕಂಥದ್ದು ಏನಿದೆಯೋ ಅದು ಜಾಸ್ತಿ ಆದಷ್ಟು ನಮಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ಆಮ್ಲವನ್ನು ತಟಸ್ಥ ಮಾಡಬೇಕು ಅಂದರೆ ಪ್ರತ್ಯಾಮ್ಲವನ್ನು ಇಂಜೆಕ್ಟ್ ಮಾಡ್ತಕ್ಕಂಥದ್ದು. ಈಗ ಏನೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಾನ ಕೊಡ್ತೀವಲ್ವ. ಸೊ ಆ ರೀತಿ ಆಮ್ಲ ಜಾಸ್ತಿ ಆದರೆ ಅದಕ್ಕೆ ಬೇಸ್ ಏನಿರುತ್ತೋ ಪ್ರತ್ಯಾಮ್ಲವನ್ನು ಕೊಟ್ಟು ಅದನ್ನು ತಟಸ್ಥ ಸಮ ಮಾಡ್ತಕ್ಕಂಥದ್ದಾಗಿರುತ್ತೆ. ಸಮ ಮಾಡಬೇಕಂತ ಹೇಳಿದ್ರೆ ಈ ಪ್ರತ್ಯಾಮ್ಲ ಗುಣವನ್ನು ಹೊಂದಿರ್ತಕ್ಕಂಥ ಟೂತ್ ಪೇಸ್ಟನ್ನು ಬಳಸ್ತಾರೆ. ಮೇಯ್ನಾಗಿ ನೋಡ್ತವ್ರೆ 5.5 ಏನಿದೆಯೋ pH ವ್ಯಾಲ್ಯೂ. ಸೊ ಇದು ಹಲ್ಲಿನ ಸವೆತಕ್ಕೆ ಕಾರಣವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಹಲ್ಲಿನ ಒಂದು ಎನಾಮಲ್ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಹೇಗೆ ಸ್ನೇಹಿತರೆ ಇದು ನೋಡಿದ್ವಿ ನಾವು. ಓಕೆ, ಅಷ್ಟು ನೋಡಿದ್ವಿ. ಲವಣಗಳು ನೋಡ್ತಾ ಹೋದರೆ ಸಾಮಾನ್ಯ ಉಪ್ಪಿನಿಂದ ಉಪ್ಪು. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವ ಲವಣವನ್ನು ಸೋಡಿಯಂ ಕ್ಲೋರೈಡ್ ಅಂದರೆ NaCl ಅಂತ ಹೇಳ್ತೀವಿ. NaCl ಅಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್. ಇದು ಒಂದು ಉಪ್ಪು, ಸಾಮಾನ್ಯ ಉಪ್ಪು ಅಂತ ಏನು ಬರುತ್ತೋ ಅದರ ಒಂದು ಇದು ಓಕೆ ಸ್ನೇಹಿತರೆ, ಇದೆಲ್ಲ ಅಷ್ಟು ಇದು. ಓಕೆ, ಸಾಮಾನ್ಯ ಉಪ್ಪು ರಾಸಾಯನಿಕಗಳಿಗೆ ಒಂದು ಕಚ್ಚಾ ವಸ್ತು. ಹೀಗೆ ಪಡೆದಂಥ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್, ಅಡಿಗೆ ಸೋಡಾ, ವಾಷಿಂಗ್ ಸೋಡಾ, ಚಿಲ್ವೆ ಪುಡಿಯಂತಹ ಅನೇಕ ದಿನ ಬಳಕೆಯ ವಸ್ತುಗಳೇ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆಯೋ, ಅಡಿಗೆ ಸೋಡಾ, ವಾಷಿಂಗ್ ಸೋಡಾ, ಚಿಲ್ವೆ ಪುಡಿ ಇದೆಲ್ಲೂ ಸಹ ಈ ಒಂದು ಸಾಮಾನ್ಯ ಉಪ್ಪನ್ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಬೇರೆ ಬೇರೆ ಒಂದು ಐಟಮ್ಗಳನ್ನ ಯೂಸ್ ಮಾಡಿಕೊಂಡು ತಯಾರು ಮಾಡ್ತಕ್ಕಂಥದ್ದಾಗಿದೆ. ಬಟ್ ಮೇಯ್ನಾಗಿ ಇದು ಮಾಡಬೇಕಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡಬೇಕಂತ ಹೇಳಿದ್ರೆ ಸಾಮಾನ್ಯ ಉಪ್ಪು ಬೇಕೇ ಬೇಕು. NaCl ಸೋಡಿಯಂ ಕ್ಲೋರೈಡ್ ಏನು ಹೇಳ್ತೀವೋ ಅದು ಡೆಫಿನೆಟಾಗಿ ಬೇಕೇ ಬೇಕಂತಕ್ಕಂಥದ್ದು. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ನೋಡೋದಾದರೆ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ. ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರ ಉತ್ಪನ್ನದಿಂದ ಆಲ್ಕಲಿ ಎಂಬ ಪದವನ್ನು ತೆಗೆದುಕೊಂಡಿದ್ದಕ್ಕೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂಬ ಹೆಸರನ್ನು ಸಹ ಕೊಟ್ಟಿದ್ದಾರಂತೆ ಸೋಡಿಯಂ ಹೈಡ್ರಾಕ್ಸೈಡ್ಗೆ. ಸೊ ಇದನ್ನು ನೋಡ್ಕೊಳ್ತಾ ಹೋಗಿ. ಇಷ್ಟೆಲ್ಲ ಆಯ್ತು, ನಮಗೆ ಚಿಲ್ವೆ ಪುಡಿನೂ ಆಯಿತು. ನೆಕ್ಸ್ಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಉಪಯೋಗಗಳನ್ನು ಕೊಟ್ಟಿದ್ದಾರೆ. ಬೇಕಿಂಗ್ ಪುಡಿಯ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇದು ಅಡಿಗೆ ಸೋಡಾ ಮತ್ತು ಟಾರ್ಟರಿಕ್ ಆಮ್ಲ ಅಂತ ಒಂದು ಸೌಮ್ಯ ಖಾದ್ಯಯೋಗ್ಯ ಆಮ್ಲದ ಮಿಶ್ರಣವಾಗಿದೆ. ಬೇಕಿಂಗ್ ಪುಡಿಯನ್ನು ಕಾಯಿಸಿದಾಗ ಅಥವಾ ನೀರಿನಲ್ಲಿ ಮಿಶ್ರಣಗೊಳಿಸಿದಾಗ ಈ ಒಂದು ಕ್ರಿಯೆ ನಡೀತಾನೆ. ಸೋಡಿಯಂ ಹೈಡ್ರಾಕ್ಸೈಡ್ ಕಾರ್ಬೋನೇಟ್ ಏನೇನಕ್ಕೆ ಯೂಸ್ ಅಂತಕ್ಕಂಥದ್ದು ಕೇಳಿದ್ದಾರೆ. ಬೇಕಿಂಗ್ ಪುಡಿಯನ್ನು ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಇನ್ನೆಲ್ಲಿ ಯೂಸ್ ಮಾಡ್ತಾರೆ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಆಮ್ಲಶಾಮಕಗಳದ್ದು ಒಂದು ಪ್ರಮುಖ ಘಟಕವಾಗಿದೆ. ಇದು ಕ್ಷಾರೀಯವಾಗಿದ್ದು ಜಠರದಲ್ಲಿ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಇದನ್ನು ಬೆಂಕಿ ಹಾರಿರುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಾಷಿಂಗ್ ಸೋಡಾದ ಬಗ್ಗೆ ನಾವು ನೋಡ್ತಾ ಹೋದರೆ, ವಾಷಿಂಗ್ ಸೋಡಾ ಇದರ ಒಂದು ರಾಸಾಯನಿಕ ಹೆಸರು ಅಂತ ಹೇಳಿ ನೋಡಿ ಕೊಟ್ಟಿದ್ದಾರೆ. ಸೋಡಿಯಂ ಕ್ಲೋರೈಡ್ನಿಂದ ಪಡಿತಕ್ಕಂಥ ಇನ್ನೊಂದು ರಾಸಾಯನಿಕ Na2CO3 10H2O. ವಾಷಿಂಗ್ ಸೋಡಾದ ಒಂದು ರಾಸಾಯನಿಕ ಸೂತ್ರ Na2CO3 10H2O. ಇದು ಸಹ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ ಸೋಡಿಯಂ ಕಾರ್ಬೋನೇಟ್ಗೆ.
ಇಸ್ ವೆರಿ ಇಂಪಾರ್ಟೆಂಟು. ಬೇಕಿಂಗ್ ಸೋಡಾವನ್ನು ಕಾಯಿಸುವ ಮೂಲಕ ಸೋಡಿಯಂ ಕಾರ್ಬೊನೇಟನ್ನು ಪಡೆಯಬಹುದಂತೆ. ಸೊ ಇದನ್ನು ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇದೊಂದು ಪ್ರತ್ಯಾಮ್ಲ ಲವಣ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ವಾಷಿಂಗ್ ಸೋಡಾ ಉಪಯೋಗ ಅಂತ ಹೇಳ್ತಾವ್ರೆ, ಸೋಡಿಯಂ ಕಾರ್ಬೊನೇಟನ್ನು ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸಲಾಗುತ್ತದೆ. ಆ್ಯಂಡ್ ಇದನ್ನು ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಉಪಯೋಗಿಸ್ತಾರೆ. ಸೋಡಿಯಂ ಕಾರ್ಬೊನೇಟನ್ನು ಗೃಹ ಬಳಕೆಯ ಸ್ವಚ್ಛ ಕಾರ್ಯಕ್ಕೆ ಉಪಯೋಗಿಸ್ತಾರೆ. ಇದನ್ನು ನೀರಿನ ಶಾಶ್ವತ ಗಡುಸುತ ನಿವಾರಣೆಗೆ ಉಪಯೋಗಿಸ್ತಾರೆ. ಇದು ಅಷ್ಟೇ pH ವ್ಯಾಲ್ಯೂ 7 ಜಾಸ್ತಿ ಇರುತ್ತೆ. ಇದು ಪ್ರತ್ಯಾಮ್ಲ ಆಗಿರೋದ್ರಿಂದ 7 ಜಾಸ್ತಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ ಇದೆಲ್ಲ ಓಕೆ. ಸೊ ಇದೆಲ್ಲ ನೋಡ್ಕೊಳ್ತಾ ಹೋಗಿ. ಬಟ್ ಇದು ವೆರಿ ಇಂಪಾರ್ಟೆಂಟ್ ಅಂತ ತಗೊಳ್ತಾ ಹೋದರೆ ಜಲೀಯ ತಾಮ್ರದ ಸಲ್ಫೇಟ್. ಜಲೀಯ ತಾಮ್ರದ ಸಲ್ಫೇಟ್ ಒಂದು ರಾಸಾಯನಿಕ ಸೂತ್ರ CuSO4 5H2O ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ನೀರಿನ ಶಾಶ್ವತ ಗಡುಸುತನ ನಿವಾರಣೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನು ಬಳಸಲಾಗುತ್ತದೆ. ವಾಷಿಂಗ್ ಸೋಡಾ, ಚಿಲುವೆ ಪುಡಿ, ಅಡುಗೆ ಸೋಡಾ ಯಾವುದು ಅಲ್ಲ? ಉತ್ತರ ಆಪ್ಷನ್ ಎ ವಾಷಿಂಗ್ ಸೋಡಾ. ಆ್ಯಂಡ್ ನೆಕ್ಸ್ಟ್ ಜಿಪ್ಸಮ್ನ ರಾಸಾಯನಿಕ ಸೂತ್ರವನ್ನು ಕೇಳಿದರೆ ಇದು ಡೈರೆಕ್ಟಾಗಿ ಆನ್ಸರ್ ತಗೋಣ. ಆಪ್ಷನ್ ಎ CaSO4 2H2O ಇದು ಜಿಪ್ಸಮ್ನ ರಾಸಾಯನಿಕ ಸೂತ್ರ ಆಗಿರುತ್ತೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರವನ್ನು ಕೇಳಿದರೆ ಸ್ನೇಹಿತರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಒಂದು ರಾಸಾಯನಿಕ ಸೂತ್ರ CaSO4 H2O ಆಗಿರುತ್ತೆ. ಸೊ ನೋಡಿ ಇಲ್ಲಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಕ್ಕಂಥದ್ದು ಇದು CaSO4 H2O. ಜಿಪ್ಸಮನ್ನು 373ಕ್ಕೆ ಕಾಯಿಸಿದಾಗ ಓಕೆ ಇದೆ ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಒಂದು ಹೆಸರಂತ ಹೇಳಿದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೈಡ್ರೇಟ್ ಅಂತಕ್ಕಂಥದ್ದಾಗಿರುತ್ತೆ. ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನವನ್ನು ಮಾಡಲು ವೈದ್ಯರು ಬಳಸ್ತಕ್ಕಂಥ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಬಿಳಿ ಪುಡಿಯಾಗಿದ್ದು ನೀರಿನೊಂದಿಗೆ ಮಿಶ್ರಗೊಳಿಸಿದಾಗ ಪುನಃ ಗಟ್ಟಿಯಾದ ಘನ ರೂಪದ ಜಿಪ್ಸಮ್ ಆಗಿ ಬದಲಾವಣೆಯಾಗುತ್ತದೆ. ಸೊ ಇಷ್ಟು ನೋಡ್ಕೊಳ್ತಾ ಹೋಗಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೈಡ್ರೇಟ್ ಅಂತಕ್ಕಂಥದ್ದು ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಒಂದು ರಾಸಾಯನಿಕ ಹೆಸರು CaSO4 H2O ಅಂತಕ್ಕಂಥದ್ದು. ಇಲ್ಲೊಂದು ಪಾಯಿಂಟ್ ಅಂದರೆ ಜಿಪ್ಸಮ್ನ ಒಂದು ರಾಸಾಯನಿಕ ಸಂಕೇತ ಅಂತ ಹೇಳಿದರೆ CaSO4 2H2O ವೆರಿ ಇಂಪಾರ್ಟೆಂಟ್ ನೋಡಿ. ಜಿಪ್ಸಮ್ ಬಂದು CaSO4 2H2O. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದು CaSO4 H2O. ಓಕೆ. ಆ್ಯಂಡ್ ನೋಡಿ ಇಲ್ಲೊಂದಿದೆ ಜಿಪ್ಸಮ್. ಓಕೆ, ಇದು ಜಿಪ್ಸಮ್ ಆಯಿತು. ಇದು CuSO4 CA ಎಲ್ಲ CuSO4 5H2O. ಇದು ಬಂದು ಜಲೀಯ ತಾಮ್ರದ ಸಲ್ಫೇಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುರಿದ ಮೂಳೆಗಳಿಗೆ ಆಧಾರವನ್ನು ನೀಡಲು ಹಾಗೂ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನು ಬಳಸಲಾಗುತ್ತದೆ. ಯಾವುದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ತಾನೇ ನೋಡಿದ್ವಿ ಅಲ್ವಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಆ್ಯಂಡ್ ಲಾಸ್ಟ್ ಕ್ವೆಶನ್, ಕ್ಲೋರ್ ಆಲ್ಕಲಿ ವಿಧಾನದಿಂದ ಈ ಅನಿಲವನ್ನು ತಯಾರಿಸಲಾಗುತ್ತೆ. ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕ್ಲೋರಿನ್. ಕ್ಲೋರ್ ಆಲ್ಕಲಿ ವಿಧಾನ ಅಂತ ಹೇಳಿದಾಗ ಆಪ್ಷನ್ ಡಿ ಕ್ಲೋರಿನ್. ಸೊ ಓಕೆ ಸ್ನೇಹಿತರೆ, ಇದೆಲ್ಲ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಒಂದು 10th ಇದರಲ್ಲಿ 2ನೇ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿತ್ತು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಓಕೆ ಇದಾಯ್ತಲ್ವಾ ನಮಗೆ? ಸೊ ನೋಡಿದ್ವಿ ಇದು. ಆ್ಯಂಡ್ ಓಕೆ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂತ ನೋಡ್ತಾ ಹೋದರೆ ಆಮ್ಲ ಪ್ರತ್ಯಾಮ್ಲ ಸೂಚಕಗಳು ರಂಗನ್ನು ಮೀನ್ಸ್ ಬಣ್ಣಗಳ ಮಿಶ್ರಣವಾಗಿದ್ದು ಅವುಗಳನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಇರುವಿಕೆಯನ್ನು ಸೂಚಿಸಲು ಬಳಸ್ತಕ್ಕಂಥದ್ದಾಗಿರುತ್ತೆ. ವಸ್ತುವಿನ ಆಮ್ಲ ಗುಣಕ್ಕೆ ಕಾರಣವಾದ ದ್ರಾವಣದಲ್ಲಿ H+ ಅಯಾನ ಉಂಟಾಗುವಿಕೆ, ದ್ರಾವಣದಲ್ಲಿ OH- ಅಯಾನುಗಳ ಉಂಟಾಗುವಿಕೆ ವಸ್ತುವಿನ ಪ್ರತ್ಯಾಮ್ಲ ಗುಣಕ್ಕೆ ಕಾರಣವಾಗಿರುತ್ತೆ. ಆಮ್ಲವು ಲೋಹನಿಗೋಚಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ. ಇದೆಲ್ಲ ನಾವು ನೋಡ್ತಾ ಹೋದ್ವಿ ಸ್ನೇಹಿತರೆ. ಓಕೆ, ಇದಕ್ಕಿಂತ ಹೆಚ್ಚಾಗಿ ನೋಡಿದ್ವಿ. ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ if any